ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಈಗ ಏನು ರೀಡಿಂಗ್ ಬರುತ್ತೆ ನೋಡೋಣ. ಒಂದು ನಿಮಿಷ ದೇವ್ರನ್ನ ನೆನೆಸ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಕ್ಯಾಂಡಲ್ ಫ್ಲೇಮ್ ಮೇಲೆ ಫೋಕಸ್ ಮಾಡಿ. ಯೂನಿವರ್ಸ್, ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಹೆಲ್ಪ್ ಮಾಡಿ. ಇಲ್ಲೊಂದು ಸೈಲೆಂಟ್ ಎನರ್ಜಿ ಇದೆ, ಮೌನವಾಗಿದ್ದಾರೆ. ನಿಮ್ಮ ಹತ್ರ ಏನೇನೋ ಹೇಳ್ಕೊಳ್ಳೋದಿದೆ. ಈ ಮೌನದ ಹಿಂದೆ ಹಲವಾರು ಭಾವನೆಗಳಿವೆ. ಅವ್ರ ಮನಸ್ಸು ಓಪನ್ ಅಪ್ ಆದಾಗ ಅವ್ರ ಸೈಡ್ ಕ್ಲಿಯರ್ ಮಾಡ್ಕೋತಾರೆ ಅಂತ ಅನ್ನಿಸ್ತಾ ಇದೆ. ಇದೆಲ್ಲ ನಿಮ್ಮ ಹತ್ರ ಮಾತಾಡಿದಾಗ ನಿಮ್ಮ ಯಾಕೆ, ಏನು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅನ್ಕೋತೀನಿ. ಏನೋ ಕ್ಯಾಶುಯಲ್ ಆಗಿ ನೀವಿಬ್ರು ಭೇಟಿಯಾಗಿದ್ದೀರಾ. ದಿನ ಕಳೆದ ಹಾಗೆ ಈ ಕನೆಕ್ಷನ್ ರೆಗ್ಯುಲರ್ ಕನೆಕ್ಷನ್ ಅಲ್ಲ ಅನ್ನಿಸ್ತಾ ಇದೆ ಅವ್ರಿಗೆ. ಅವ್ರಿಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮೇಲೆ ಭಾವನೆಗಳು ಬೆಳೆದಿದೆ. ಏನೋ ಸ್ಪೆಷಲ್ ಯುನೀಕ್ ಫೀಲಿಂಗ್ಸ್ ಇದೆ. ಇದು ಯಾವುದೋ ಜನ್ಮದ ಫೀಲಿಂಗ್ಸ್ ಅನ್ನಿಸ್ತಾ ಇದೆ ಅವ್ರಿಗೆ. ಶುರುನಲ್ಲಿ ಇದನ್ನೆಲ್ಲ ಅಷ್ಟೊಂದು ಮನಸ್ಸಿಗೆ ಹಚ್ಕೊಂಡಿರಲಿಲ್ಲ. ಈಗೀಗ ನಿಮ್ಮ ಬಗ್ಗೆ ಯೋಚಿಸೋದು, ನಿಮ್ಮ ಭೇಟಿಗೋಸ್ಕರ ಅಥವಾ ನಿಮ್ಮ ಕಾಲ್ಗೋಸ್ಕರ ಕಾಯೋದು ಅವ್ರ ಹಾಬಿ ಆಗಿದೆ. ಲಾಜಿಕ್ ಆಗಿ ಥಿಂಕ್ ಮಾಡ್ತಾರೆ, ಇದೆಲ್ಲ ಯಾಕೆ, ಏನು ಅಂತ. ಯಾರು ಇಂಟ್ಯೂಟಿವ್ ಆಗಿರ್ತಾರೋ ಅವ್ರಿಗೆ ಬೇಗ ಕ್ಲಾರಿಟಿ ಸಿಗುತ್ತೆ. ಇವರು ಲಾಜಿಕ್ ಆಗಿರೋದ್ರಿಂದ ಈ ಕನೆಕ್ಷನ್ನಲ್ಲಿರೋ ಗ್ರಾವಿಟಿ ಇನ್ನೂ ಅರ್ಥ ಆಗ್ತಾ ಇಲ್ಲ ಅನ್ನಿಸ್ತಾ ಇದೆ. ಸುತ್ತಿ ಬಳಸಿ ನಿಮ್ಮ ನೆನಪು ಬರುತ್ತೆ. ಅವ್ರ ಥಾಟ್ ಪ್ರೋಸೆಸ್ನಲ್ಲಿ ನೀವಿರ್ತೀರಾ. ಇದರಿಂದ ಆಚೆ ಬರಬೇಕು ಅಂದ್ರೂ ಆಗ್ತಾ ಇಲ್ಲ ಅವ್ರಿಗೆ. ಇವರೊಂದು ಪ್ಯಾಷನೇಟ್ ಪರ್ಸನ್ ಅನ್ನಿಸ್ತಾ ಇದೆ. ಯಾರ ಮೇಲಾದರೂ ಮನಸ್ಸಾದ್ರೆ ಅವರನ್ನ ಡೀಪ್ ಆಗಿ ಕನೆಕ್ಟ್ ಆಗ್ತಾರೆ. ಹಾಗೆ ಸಿಟ್ಟು ಸಹ. ಎರಡರಲ್ಲೂ ಇಂಟೆನ್ಸಿಟಿ ಇದೆ. ಶುರುನಲ್ಲಿ ನಿಮ್ಮ ಬಗ್ಗೆ ಏನೋ ಅಟ್ರಾಕ್ಷನ್ ಅನ್ಕೊಂಡಿದ್ರು. ಈಗೀಗ ಇದೊಂದು ಅಟ್ರಾಕ್ಷನ್ ಅಲ್ಲ, ಏನೋ ಡೀಪರ್ ಲೆವೆಲ್ ಫೀಲಿಂಗ್ಸ್ ಇದೆ ಅನ್ನಿಸ್ತಾ ಇದೆ ಅವ್ರಿಗೆ. ನೀವು ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ. ಅವರು ಈಗೀಗ ನಿಮ್ಮನ್ನ ಇಷ್ಟಪಡೋಕೆ ಶುರು ಮಾಡಿದ್ದಾರೆ. ಮೊದಲು ಒನ್ ಸೈಡ್ ಆಗಿದ್ದ ಪ್ರೀತಿ ಈಗ ಮ್ಯೂಚುವಲ್ ಆಗಿದೆ, ಅಟ್ಯಾಚ್ಮೆಂಟ್ ಬೆಳೆದಿದೆ. ಅವರೇ ನಿಮ್ಮ ಪ್ರಪಂಚ ಅಂತ ಅನ್ಕೊಂಡಿದ್ರೆ ಅವರು ಅಂಥದೇ ಪ್ರಪಂಚದಲ್ಲಿದ್ದಾರೆ ಅನ್ನಿಸ್ತಾ ಇದೆ. ಅವ್ರಿಗೆ ನಿಮ್ಮ ಬಗ್ಗೆ ಇರೋ ಈ ಸುಂದರ ಭಾವನೆಗಳು ಯಾವತ್ತಿಗೂ ಚೇಂಜ್ ಆಗಲ್ಲ ಅನ್ನಿಸ್ತಾ ಇದೆ. ಅವ್ರಿಗೂ ಗೊತ್ತಿದೆ ಈ ಥರ ಭಾವನೆಗಳು ಯಾರಲ್ಲೂ ಅವ್ರಿಗೆ ಬಂದಿರಲಿಲ್ಲ. ಇಲ್ಲಿಬ್ರಿಗೂ ಏನೋ ಕನೆಕ್ಷನ್ ಇದೆ. ಅದಕ್ಕೆ ಈ ಲೈಫಲ್ಲಿ ನಿಮ್ಮನ್ನ ಭೇಟಿಯಾಗಿದ್ದೀನಿ ಅನ್ನಿಸ್ತಾ ಇದೆ ಅವ್ರಿಗೆ. ಮೊದಲು ಲಾಜಿಕ್ ಆಗಿ ಯೋಚಿಸ್ತಾ ಇದ್ದವರು ಈಗ ಇಮೋಷ್ನಲ್ ಆಗಿದ್ದಾರೆ. ಇಷ್ಟು ದಿನ ಕೆರಿಯರ್, ಫೈನಾನ್ಸ್, ಅದು ಇದು ಅಂತ ತಲೆ ಕೆಡಿಸ್ಕೊಂಡಿದ್ದವರು ಇನ್ಮೇಲೆ ನನಗೋಸ್ಕರ, ಈ ಪ್ರೀತಿಗೋಸ್ಕರ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ಕೋತಿದ್ದಾರೆ. ನಿಮ್ಮನ್ನ ನೆನಪಿಸ್ಕೊಂಡಾಗ ಅವ್ರ ಮುಖದಲ್ಲಿ ಏನೋ ನಗು ಬರುತ್ತೆ, ಸೂದಿಂಗ್ ಫೀಲ್ ಆಗುತ್ತೆ. ಅವ್ರು ನಿಮ್ಗೆ ಹೇಳ್ದೇ ಉಳ್ದಿರೋ ಭಾವನೆಗಳನ್ನ ಸದ್ಯದಲ್ಲೇ ಹೇಳ್ಕೋಬಹುದು ಅನ್ನಿಸ್ತಾ ಇದೆ. ಅವರ ಮನಸ್ಸು, ಹೃದಯ ಸ್ವಲ್ಪ ನಿಧಾನ ಆಗಿ ಆದ್ರೂ ನಿಮ್ಗೋಸ್ಕರ ಈಗ ಕಾತರಿಸ್ತಾ ಇದೆ, ಕಾಯ್ತಾ ಇದೆ. ಏನೋ ನಿಮ್ಗೆ ಹೇಳಬೇಕು, ಡಿಸಿಷನ್ ತಗೋಬೇಕು ಅನ್ನಿಸ್ತಾ ಇದೆ. ನಿಮ್ಮಂಥವ್ರು ಸಿಗೋದು ಕಷ್ಟ. ನಿಮ್ಮ ಕೇರಿಂಗ್ ಭಾವನೆ, ಇನ್ನೋಸೆನ್ಸ್ ಎಲ್ಲ ಗಮನಿಸ್ತಾ ಇದ್ದಾರೆ. ಅವರ ಸೋಲ್ ಇಷ್ಟು ದಿನ ಹುಡುಕ್ತಾ ಇರೋ ಪರ್ಸನ್ ನೀವಾಗಿದ್ದೀರಾ ಅನ್ನಿಸ್ತಾ ಇದೆ ಅವ್ರಿಗೆ. ಈ ಕನೆಕ್ಷನ್ನಲ್ಲಿ ಪ್ರಾಬ್ಲಮ್ಸ್ ಇದೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಇದನ್ನೆಲ್ಲ ಸರಿ ಮಾಡೋ ಕಾನ್ಫಿಡೆನ್ಸ್ ಬರ್ತಾ ಇದೆ ಅವ್ರಿಗೆ. ನಿಮ್ಮನ್ನ ಸಾಕಷ್ಟು ವೆಯ್ಟ್ ಮಾಡಿಸಿದರೆ ಅನ್ನಿಸ್ತಾ ಇದೆ. ಕೊನೆಗೂ ನೀವು ಮಾಡಿರೋ ಪ್ರೇಯರ್ಸು, ಮ್ಯಾನಿಫೆಸ್ಟೇಷನ್ ಕೆಲಸ ಮಾಡ್ತಾ ಇದೆ. ಮುಂದೆ ಪ್ರಾಬ್ಲಮ್ ಬರಲ್ಲ ಅಂತ ಅಲ್ಲ, ಬರೋ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ನಲ್ಲಿ ಇವರು ನಿಮ್ಮ ಜೊತೆ ಇರ್ತಾರೆ ಅನ್ನಿಸ್ತಾ ಇದೆ. ಇದಕ್ಕೆ ಕಾರ್ಡ್ಸಿಂದ ಕ್ಲಾರಿಟಿ ತಗೊಳ್ಳೋಣ. ಇದಕ್ಕೆ ಏಂಜಲ್ಸ್ ಏನು ಮೆಸೇಜ್ಗಳು ಕೊಡ್ತಾರೆ ಕೇಳೋಣ. ಜಾಯ್, ಹಾಗೆ ಕಂಪ್ಲೀಷನ್,
ಮತ್ತೊಂದು ಫರ್ಗಿವ್ನೆಸ್. ಎನ್ಲೈಟನ್ಮೆಂಟ್. ಮತ್ತೊಂದು ಡೆಸ್ಟಿನಿ. ಇಲ್ಲಿ ಪ್ರೇಯರ್ ಬರ್ತಾ ಇದೆ. ಮುಂದೆ ನಿಮ್ಮಿಬ್ಬರ ಜೀವನದಲ್ಲಿ ಸಂತೋಷ ಇದೆ ಅನ್ನೋದು ಬರ್ತಾ ಇದೆ. ಹಾಗೆ ಕಂಪ್ಲೀಷನ್ ಇದೆ. ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ಬೋದು, ಬ್ಲಾಕೇಜಸ್ ಇರಬಹುದು. ಆದರೆ ಇಬ್ಬರು ಕಾನ್ಫಿಡೆಂಟ್ ಆಗಿ ಮುಂದೆ ಜೀವನನ ಎದುರಿಸ್ತೀರಾ ಅನ್ನೋದಿದೆ. ಅವ್ರು ನಿಮ್ಮ ಜೊತೆನಲ್ಲಿರ್ತಾರೆ. ಡೆಸ್ಟಿನಿ ನಿಮ್ಮಿಬ್ಬರನ್ನು ಭೇಟಿ ಮಾಡಿಸಿದೆ ಇಲ್ಲಿ ಅನ್ನೋದು ಬರ್ತಾ ಇದೆ. ಹಾಗೆ ನಿಮ್ಮ ಲೈಫಲ್ಲಿ ಯಾವುದೇ ಕಷ್ಟಗಳು ಬರಲಿ, ಫರ್ಗಿವ್ನೆಸ್ ಇದೆ, ಎನ್ಲೈಟನ್ಮೆಂಟ್ ಇದೆ. ನೀವು ಮಾಡ್ಕೊಂಡಿರೋ ಪ್ರೇಯರ್ಸಿಂದ, ಮ್ಯಾನಿಫೆಸ್ಟೇಷನ್ಗಳಿಂದ ಈ ಒಂದು ಕನೆಕ್ಷನ್ನಲ್ಲಿ ಪಾಸಿಟಿವಿಟಿ ಇದೆ ಅನ್ನಿಸ್ತಾ ಇದೆ. ಅದರಿಂದ ನೀವೇನು ಪ್ರೇಯರ್ಗಳು ಮಾಡ್ಕೋತಾ ಇದ್ದೀರಾ, ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ, ಅದನ್ನು ಕಂಟಿನ್ಯೂ ಮಾಡಿ ಅನ್ನೋದು ಬರ್ತಾ ಇದೆ. ಈ ಕನೆಕ್ಷನ್ನಲ್ಲಿ ಕಂಪ್ಲೀಷನ್ ಇದೆ, ಸಂತೋಷ ಇದೆ. ನಿಮ್ಮಿಬ್ಬರ ಮಧ್ಯೆ ಯಾವುದೋ ಕನೆಕ್ಷನ್ ಇದೆ. ಡೆಸ್ಟಿನಿ ನಿಮ್ಮಿಬ್ಬರನ್ನು ಹತ್ರ ಸೇರಿಸಿದೆ. ಯಾವುದೋ ಜನ್ಮದ ಕನೆಕ್ಷನ್ ಇದೆ ಅನ್ನಿಸ್ತಾ ಇದೆ ಇಲ್ಲಿ. ಆದ್ದರಿಂದ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮ್ಮ ಜೊತೆ ನಿಮ್ಮ ಜೀವನದಲ್ಲಿ ಕೊನೆ ತನಕ ಇರ್ತಾರೆ. ನಿಮ್ಮ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ಭಾಗಿಯಾಗಿರ್ತಾರೆ, ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರ್ತಾರೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Be happy always.